ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನೆಲ್ಗೆ ಸ್ವಾಗತ. ಕನ್ನಡಿ ಒಡೆಯುವುದರಿಂದ ಹಿಡಿದು ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ನೇತು ಹಾಕುವವರೆಗೆ ಭಾರತವು ವೈವಿಧ್ಯಮಯ ಸಂಸ್ಕೃತಿ ಮತ್ತು ಸಂಪ್ರದಾಯದ ದೇಶವಾಗಿದೆ. ಜೊತೆಗೆ ಸಾಕಷ್ಟು ಮೂಢನಂಬಿಕೆಗಳನ್ನು ಹೊಂದಿದೆ. ಅದರಲ್ಲಿ ಕರಿಬೆಕ್ಕನ್ನು ಕಂಡರೆ ಅಶುಭವೆಂದು ಭಾವಿಸುವವರು ಲಕ್ಷಾಂತರ ಜನರಿದ್ದಾರೆ. ಈ ಬೆಕ್ಕು ನಮ್ಮ ದಾರಿಗೆ ಅಡ್ಡಲಾಗಿ ಹೋದರೆ ನಮ್ಮ ಕೆಲಸ ಫಲಿಸುವುದಿಲ್ಲ ಎಂಬುದು ನಂಬಿಕೆ ಇದೆ. ಅದರಲ್ಲೂ ವಿಶೇಷವಾಗಿ ಕರಿಬೆಕ್ಕು. ಈ ಬೆಕ್ಕನ್ನು ಅಶುಭವೆಂದು ಭಾವಿಸುವುದಕ್ಕೆ ಕಾರಣವೇನು? ಕಪ್ಪು ಬೆಕ್ಕು ನಮ್ಮ ಮಾರ್ಗವನ್ನು ದಾಟಿದರೆ ಅದು ಕಪ್ಪು ಬೆಕ್ಕುಗಳು ಎಂಬ ಕಾರಣಕ್ಕೆ ದುರಾದೃಷ್ಟ ಅಥವಾ ಅಪಘಾತಗಳ ಸಂಕೇತವಾಗಿದೆ ಎಂಬುದು ಭಾರತದಲ್ಲಿ ಜನಪ್ರಿಯ ನಂಬಿಕೆಯಾಗಿದೆ. ಇದು ಭಾರತದಲ್ಲಿ ಮಾತ್ರವಲ್ಲದೆ ಪಾಶ್ಚಿಮಾತ್ಯರಲ್ಲೂ ಜನಪ್ರಿಯ ನಂಬಿಕೆಯಾಗಿದೆ. ಈ ಮೂಢನಂಬಿಕೆಯು ಈಜಿಪ್ಟ್ನವರಿಂದ ಹುಟ್ಟಿಕೊಂಡಿತು. ಅವರು ಕಪ್ಪು ಬೆಕ್ಕುಗಳು ದುಷ್ಟ ಜೀವಿಗಳು ಮತ್ತು ದುರಾದೃಷ್ಟವನ್ನು ತಂದರು ಎಂದು ನಂಬಿದ್ದರು. ಸಾವಿರಾರು ವರ್ಷಗಳಿಂದಲೂ ಈ ಮೂಢನಂಬಿಕೆ ಇದ್ದೇ ಇದೆ. ಈಜಿಪ್ಟ್ ಪ್ರಾಚೀನ ಜನರು ಬೆಕ್ಕನ್ನು ಪೂಜಿಸುತ್ತಿದ್ದರು. ಪಾಸ್ಟ್ ಎಂಬ ದೇವತೆಯ ತಲೆ ಬೆಕ್ಕಿನ ತಲೆಯನ್ನು ಹೋಲುತ್ತಿದ್ದುದರಿಂದ ಅವರು ಬೆಕ್ಕನ್ನು ಪವಿತ್ರವೆಂದು ಬಗೆದಿದ್ದರು. ಈ ದೇವತೆ 9 ಜನ್ಮವೆತ್ತಿದ್ದಳೆಂದು ಅವರು ನಂಬಿದ್ದರು. ಈಜಿಪ್ಟ್ನಲ್ಲಿ ಯಾವುದಾದರೊಂದು ಕರಿಬೆಕ್ಕು ಸತ್ತು ಹೋದರೆ ಅದರ ದೇಹವನ್ನು ಸುವಾಸನ ದ್ರವ್ಯಗಳಿಂದ ಸಂಸ್ಕರಿಸಿ ರಕ್ಷಿಸಿಡಲಾಗುತ್ತಿತ್ತು. ಈಜಿಪ್ಟ್ನ ರುದ್ರಭೂಮಿಯೊಂದರಿಂದ ಸಾವಿರಾರು ಕರಿಬೆಕ್ಕುಗಳ ಅವಶೇಷಗಳನ್ನು ಹೊರತೆಗೆಯಲಾಗಿದೆ. ಆಗಿನ ಕಾಲದಲ್ಲಿ ಬೆಕ್ಕನ್ನು ಕೊಲ್ಲುವುದು ಒಂದು ಅಪರಾಧವಾಗಿತ್ತು. ಅಂತಹ ಅಪರಾಧವೆಸಗಿದವರಿಗೆ ಮರಣದಂಡನೆ ನೀಡಲಾಗುತ್ತಿತ್ತು. ಆದ್ದರಿಂದ ಈ ಜನರಿಗೆ ಕರಿಬೆಕ್ಕಿನ ಬಗ್ಗೆ ತುಂಬಾ ಭಯವಿತ್ತು. ಯುರೋಪಿನ ಹೆಚ್ಚಿನ ಭಾಗವು ಕಪ್ಪು ಬೆಕ್ಕನ್ನು ದುರದೃಷ್ಟದ ಸಂಕೇತವೆಂದು ಪರಿಗಣಿಸುತ್ತದೆ. ವಿಶೇಷವಾಗಿ ಕಪ್ಪು ಬೆಕ್ಕು ಇದ್ದರೆ ಅದನ್ನು ದುರಾದೃಷ್ಟ ಮತ್ತು ಸಾವಿನ ಶಕುನ ಎಂದು ಪರಿಗಣಿಸಲಾಗುತ್ತದೆ. ಜರ್ಮನಿಯಲ್ಲಿ ಕಪ್ಪು ಬೆಕ್ಕುಗಳು ವ್ಯಕ್ತಿಯ ಮುಂದೆ ಬಲದಿಂದ ಎಡಕ್ಕೆ ಚಲಿಸುವುದು ಕೆಟ್ಟ ಶಕುನ ಎಂದು ಕೆಲವರು ನಂಬುತ್ತಾರೆ. ಆದರೆ ಇದು ವಿರುದ್ಧವಾಗಿದ್ದರೆ ಅದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಅನೇಕ ಪ್ರಾಣಿಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಕೆಲವು ಪ್ರಾಣಿಗಳನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಬೆಕ್ಕನ್ನು ನಕಾರಾತ್ಮಕ ಶಕ್ತಿಯ ಮೂಲವೆಂದು ಪರಿಗಣಿಸಲಾಗುತ್ತದೆ. ಬೆಕ್ಕನ್ನು ಎಲ್ಲಿಯಾದರೂ ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ಬೆಕ್ಕುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳು ನಷ್ಟ ಮತ್ತು ಅಶುಭ ಘಟನೆಗಳನ್ನು ಸೂಚಿಸುತ್ತವೆ. ಒಬ್ಬ ವ್ಯಕ್ತಿಯ ಮನೆಗೆ ಬೆಕ್ಕು ಪದೇ ಪದೇ ಬಂದರೆ ಅದು ಅವನಿಗೆ ಕೆಟ್ಟ ಶಕುನದ ಸಂಕೇತವೆಂದು ಕೆಲವರು ನಂಬುತ್ತಾರೆ. ನೀವು ಇದ್ದಕ್ಕಿದ್ದಂತೆ ಕಪ್ಪು ಬೆಕ್ಕು ನೋಡಿದರೆ, ಕಪ್ಪು ಬೆಕ್ಕು ರಸ್ತೆ ದಾಟಿದರೆ ಅಶುಭವೆಂದು ಅನೇಕರು ಹೇಳುವುದನ್ನು ನೀವು ಆಗಾಗ್ಗೆ ಕೇಳಿರಬಹುದು. ಹಿಂದೂ ಧರ್ಮದಲ್ಲಿ ಕಪ್ಪು ಬೆಕ್ಕು ಎಡದಿಂದ ಬಲಕ್ಕೆ ದಾಟಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಬೆಕ್ಕು ಎಲ್ಲಿಯಾದರೂ ಮಲವಿಸರ್ಜನೆ ಮಾಡಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಬೆಕ್ಕು ಕಂಡರೆ ಅದು ಅಶುಭ ಮತ್ತು ಭವಿಷ್ಯದಲ್ಲಿ ಕೆಲವು ದೊಡ್ಡ ನಷ್ಟವನ್ನು ಸೂಚಿಸುತ್ತದೆ ಎಂದು ಕನಸಿನ ಗ್ರಂಥದಲ್ಲಿ ಹೇಳಲಾಗಿದೆ. ಆದರೆ ಕನಸಿನಲ್ಲಿ ಕಪ್ಪು ಬೆಕ್ಕು ಕಂಡು ಬಂದರೆ ಅದು ಆರ್ಥಿಕ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಬೆಳಿಗ್ಗೆ ಎದ್ದ ನಂತರ ನೀವು ಇದ್ದಕ್ಕಿದ್ದಂತೆ ಕಪ್ಪು ಬೆಕ್ಕನ್ನು ನೋಡಿದರೆ ಅತಿಥಿಗಳು ಶೀಘ್ರದಲ್ಲೇ ನಿಮ್ಮ ಮನೆಗೆ ಬರಲಿದ್ದಾರೆ ಅಥವಾ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಲಿದ್ದೀರಿ ಎಂದು ಸೂಚಿಸುತ್ತದೆ. ಇದರ ಹಿಂದಿನ ವೈಜ್ಞಾನಿಕ ಕಾರಣವೇನೆಂದರೆ ಬೆಕ್ಕುಗಳು ಇಲಿಗಳನ್ನು ತಿನ್ನುವುದು ಸಾಮಾನ್ಯ ಹಾಗೂ ಪ್ರಕೃತಿಯ ನಿಯಮ. ಆದರೆ ಪ್ಲೇಗ್ ಸಾಂಕ್ರಾಮಿಕ ರೋಗ ಇಲಿಗಳಿಂದ ಹರಡುತ್ತದೆ. ಇಲಿಯನ್ನು ತಿಂದು ಬೆಕ್ಕು ಕೂಡ ಈ ಸೋಂಕನ್ನು ಹರಡುತ್ತದೆ ಎಂಬ ಕಾರಣಕ್ಕೆ ಜನರು ಬೆಕ್ಕು ಅಡ್ಡ ಬಂದರೆ ಪ್ಲೇಗ್ ಹರಡುವ ಭೀತಿಯಲ್ಲಿ ಈ ರೋಗವನ್ನು ತಡೆಗಟ್ಟಲು
ಜನರು ನಿಲ್ಲುವುದು ಅಥವಾ ಬೇರೆ ದಾರಿಯಲ್ಲಿ ಸಂಚರಿಸುವುದು ಹೀಗೆಲ್ಲ ಮಾಡುತ್ತಿದ್ದರು. ನಂತರದಲ್ಲಿ ಈ ಸೋಂಕು ಹರಡುವ ಕಾರಣ ಬೆಕ್ಕು ಎದುರಿಗೆ ಬಂದರೆ ಅಪಶಕುನ ಎಂಬ ಮೂಢನಂಬಿಕೆಯಾಗಿ ಬದಲಾಯಿತು. ಇಂದಿಗೂ ಅದೇ ಮೂಢನಂಬಿಕೆ ಹಲವರಲ್ಲಿ ಬೇರೂರಿದೆ. ಆದರೆ ಕೆಲವು ದೇಶಗಳಲ್ಲಿ ಬೆಕ್ಕನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅದೆಷ್ಟೋ ಜನರು ಕಪ್ಪು ಬೆಕ್ಕು ಶುಭವೆಂದು ಮನೆಯಲ್ಲಿ ಸಾಕುತ್ತಾರೆ. ವೀಕ್ಷಕರೇ, ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.